ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು ಅತಿಥಿ ಗ್ರ್ಯಾಂಡ್ ಸ್ಟೈಲಲ್ಲಿ ಮಾಡ್ತಾರಂಥದ್ದು ಸಾಂಬಾರು. ಇದು ವೈಟ್ ರೈಸ್ಗೆ ಸಾಂಬಾರು ಕೊಡ್ತಾರೆ ಮಧ್ಯಾಹ್ನಕ್ಕೆ. ಆ ಸಾಂಬಾರು ಈಗ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಈಗ ಊಟದ ಸಾಂಬಾರಿಗೆ ಮಸಾಲ ಮಾಡ್ಕೊತಾ ಇದ್ದಾರೆ. ಊಟದ ಸಾಂಬಾರಿಗೆ ಮಸಾಲ ಮಾಡ್ಕೊಳೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಷ್ಟು ಒಂದು ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಈಗ ಕಡಲೆಬೇಳೆ 2 ಇಡಿ, 2 ಮುಷ್ಟಿ ಕಡಲೆಬೇಳೆ ಹಾಕ್ಕೊಂಡಿದ್ದಾರೆ. ಮೆಂತೆ 2 ಮುಷ್ಟಿ, ಮೆಂತೆ ಕಾಳು, ಎಷ್ಟು ಎಲ್ಲನೂ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊತೀರಲ್ಲ ಸರ್? ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಂಡು ಹಾಕ್ಕೊಂಡು, ಎಲ್ಲನೂ ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡು ಹಾಕೋಣ ಅಂತ. ನೋಡಿ, ಈಗ ಕಾಳು ಮೆಣಸು ಹಾಕ್ಕೊತಾ ಇದ್ದಾರೆ. 3 ಇಡಿ ಕಾಳು ಮೆಣಸು ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಧನಿಯಾ ಕಾಳು ಹಾಕ್ಕೊತಾ ಇದ್ದಾರೆ. 2, 3 ನೋಡಿ, 3 ಮುಷ್ಟಿ ಧನಿಯಾ ಕಾಳು ಹಾಕ್ಕೊಂಡಿದ್ದಾರೆ. ಈಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದಾರೆ. 2 ಇಡಿ ಬೆಳ್ಳುಳ್ಳಿ. ನೋಡಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. 1 ಇಡಿಯಷ್ಟು ಹಸಿಮೆಣಸಿನ್ಕಾಯಿ, ಜಸ್ಟ್ ಒಂದು 15ರಿಂದ 20 ಹಸಿಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ನೋಡಿ 2 ಇಡಿಯಷ್ಟು ಹಾಕ್ಕೊಂಡಿದ್ದಾರೆ. ಒಂದು 2 ಸ್ಪೂನು ನೋಡಿ, 2 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ಮತ್ತು ಕರಿಬೇವು ಸೊಪ್ಪು 1 ಇಡಿ ಫುಲ್ಲು ಕರಿಬೇವು ಸೊಪ್ಪು. ನೋಡಿ, ಹಿಂಗೆ ಹಾಕ್ಕೊಂಡಿದ್ದಾರೆ. ಜಸ್ಟ್ ಒಂದು 3 ಇಂಚಷ್ಟು ಹಿಂಗೆ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಹೌದು. ನೋಡಿ, ಈಗ ಜೀರಿಗೆ ಹಾಕ್ಕೊತಾ ಇದ್ದಾರೆ. ನೋಡಿ, 2 ಇಡಿ ಫುಲ್ಲಾಗಿ 2 ಮುಷ್ಟಿ ಜೀರಿಗೆ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಸಾಸಿವೆ ಹಾಕ್ಕೊತಾ ಇದ್ದಾರೆ. 2 ಇಡಿ ಸಾಸಿವೆ ಹಾಕ್ಕೊಂಡಿದ್ದಾರೆ. ಆಗಿದೆಯಾ? ನೋಡಿ, ಸಾಂಬಾರಿಗೆ ಇದು ಮಸಾಲ ಅನ್ನೋದು ರೆಡಿ ಆಗಿದೆ. ಇದು ತರಕಾರಿ ಸಾಂಬಾರಿಗೆ ಮಸಾಲ ರೆಡಿ. ನೋಡಿ, ಇಷ್ಟೊಂದು ಆಗಿರುತ್ತೆ. ಇದರಲ್ಲಿ ಮತ್ತೆ ರುಬ್ಕೊಳ್ಳೋವಾಗ ಕಾಯಿ ಹಾಕ್ಕೊತಾರೆ. ಇದರಲ್ಲಿ 3 ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಂಡು ಮತ್ತೆ ಇದನ್ನ ಪೇಸ್ಟ್ ಮಾಡ್ಕೊಳೋ ಅಂಥದ್ದು. ಇದು ಗ್ರೈಂಡ್ರಲ್ಲಿ ಇದು ರುಬ್ಕೊತಾರೆ. ಗ್ರೈಂಡ್ರಲ್ಲಿ ರುಬ್ಬೋದ್ರಿಂದ ಒಂದು ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ಹೋಟ್ಲುಗಳಲ್ಲೂ ಗ್ರೈಂಡ್ರೇ ಯೂಸ್ ಮಾಡೋ ಅಂಥದ್ದು. ಗ್ರೈಂಡ್ರಿಂದ ಮಾಡೋ ಒಂದು ಪ್ರತಿಯೊಂದು ಏನೇ ಒಂದು ಸಾಂಬಾರಾಗಲಿ ಏನೇ ಒಂದು ಆದರೂ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಬೆಳಗ್ಗೆ ರುಬ್ಕೊಂಡು ಮತ್ತೆ ಬೆಳಗ್ಗೆ ಸಾಂಬಾರು ಮಾಡೋ ಅಂಥದ್ದು. ರುಬ್ಕೊಂಡೋವಾಗ ತೆಂಗಿನಕಾಯಿ ಹಾಕ್ಕೊಂಡಬೇಕಾಗುತ್ತೆ. ನೋಡಿ, ಸಾಂಬಾರು ನೋಡಿ ಇಲ್ಲಿ ಮಾಡಿದಾರಲ್ಲ ಇದು ಮಸಾಲ, ಇಷ್ಟೊಂದು ಮಸಾಲ ನೋಡಿ ಈ ಪಾತ್ರೆ ಫುಲ್ಲಾಗಿ ಮಾಡ್ಕೊತಾರೆ. ನೋಡಿ, ಆ ಪಾತ್ರೆಯಲ್ಲಿ ಮುಕ್ಕಾಲು ನಿಮಗೆ ಅಲ್ಲಿ ಲೈನ್ ಕಾಣ್ಬೋದು, ಮುಕ್ಕಾಲು ಪಾತ್ರೆ ಅಷ್ಟು ಸಾಂಬಾರು ಮಾಡ್ಕೊತಾರೆ. ನೋಡಿ, ಈ ಥರ ಸಾಂಬಾರು ಬರುತ್ತೆ. ಸ್ನೇಹಿತರೆ ನೋಡಿ, ಸಾಂಬಾರು ಮಾಡ್ತಾ ಇದ್ದಾರೆ. ವೈಟ್ ರೈಸ್ಗೆ ಸಾಂಬಾರು ಮಾಡ್ತಾರಂಥದ್ದು. ಈಗ ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಒಂದು 2 ಇಡಿಯಷ್ಟು ಸಾಸಿವೆ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಜೀರಿಗೆ ಹಾಕ್ಕೊತಾರೆ. ಸಾಸಿವೆ ಅನ್ನೋದು ಚಿಟಪಟ ಅಂತ ಸೌಂಡ್ ಬಂದಮೇಲೆ ಜೀರಿಗೆ ಹಾಕ್ಕೊಳೋ ಅಂಥದ್ದು. ಜೀರಿಗೆ ಒಂದು 2 ಇಡಿ ಜೀರಿಗೆ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು
ಈರುಳ್ಳಿ ನೋಡಿ ಇಷ್ಟನ್ನು ಹಾಕೊಂತಾರೆ. ನೋಡಿ ಈಗ ಈರುಳ್ಳಿ ಹಾಕೊಂಡಿದ್ದಾರೆ. ಈರುಳ್ಳಿ ಬಂದು 1-1.5 kg ಅಷ್ಟು ಸಣ್ಣಕ್ಕೆ ಉದ್ದಕ್ಕೆ ಹಚ್ಚಿರೋಂಥದ್ದು ಈರುಳ್ಳಿ. ನೋಡಿ ಇದರಲ್ಲೇ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದಾರೆ. ಹಿಂಗೆ ನೀರು ಹಾಕ್ಕೊಂಡು ಈಗ ಟೊಮೊಟೊ ಹಾಕ್ಕೊಂತಾರೆ. ಟೊಮೊಟೊ ಬಂದು 1-1.5 kg ಅಷ್ಟು ಟೊಮೊಟೊ ಹಾಕ್ಕೊಂಡಿದ್ದಾರೆ. ಅದರಲ್ಲೇ ಈಗ ಅರಶಿನ ಪುಡಿ ಒಂದು 2 ಸ್ಪೂನ್ ಅಷ್ಟು ಅರಶಿನ ಪುಡಿ. ನೋಡಿ ಇದರಲ್ಲೇ 1 ಬ್ಲಾಕು ಬೆಲ್ಲ ಹಾಕ್ಕೊಂಡಿದ್ದಾರೆ. ಬೆಲ್ಲ ಮತ್ತು ಕಲ್ಲುಪ್ಪು ಒಂದು 2ರಿಂದ 2.5 ಅಡಿಯಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲಿ ಈಗ ಹುಣಸೆಹಣ್ಣು ಹುಳಿ ಹಾಕ್ಕೊತಾ ಇದ್ದಾರೆ. ನೋಡಿ ಈ ಥರ ಕಪ್ಪಲ್ಲಿ 2.5 ನೋಡಿ 2.5 ಕಪ್ಪು ಹುಣಸೆ ಹುಳಿ ಹಾಕ್ಕೊಂಡಿರೋಂಥದ್ದು. ನೋಡಿ ಈಗ ಸಾಂಬಾರಿಗೆ ಬದನೆಕಾಯಿ ಮತ್ತು ನುಗ್ಗೆಕಾಯಿ ಇವೆರಡು ತೊಳೆದು ಹಾಕ್ಕೊತಾ ಇದ್ದಾರೆ. ನೋಡಿ ಅದರಲ್ಲೇ ಸ್ವಲ್ಪ ಆಲೂಗಡ್ಡೆ ಹಾಕ್ಕೊಂಡಿದ್ದಾರೆ. ಆಲೂಗಡ್ಡೆ, ಬದನೆಕಾಯಿ ಮತ್ತು ನುಗ್ಗೆಕಾಯಿ ಈ 3 ಹಾಕ್ಕೊಂಡಿರೋವಂಥದ್ದು. ನೋಡಿ ಎಲ್ಲ ತರಕಾರಿ ತೊಳೆದು ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲೇ ಈಗ ನೀರು ಹಾಕ್ಕೊತಾ ಇದ್ದಾರೆ. ಇದು ತಣ್ಣೀರು 5ರಿಂದ 6 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದಾರೆ. ನೀರು ಹಾಕ್ಕೊಂಡು ಇದನ್ನೆಲ್ಲ ಬೇಯಿಸ್ಕೊಳೋ ಅಂಥದ್ದು. ನೋಡಿ ಇದು ಸಾಂಬಾರಿಗೆ ಆಲ್ಮೋಸ್ಟ್ ಒಂದು 10ರಿಂದ 15 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ನೋಡಿ ಇದೆಲ್ಲ ಬೆಂದಿದೆ. ಆಲೂಗಡ್ಡೆ, ಬದನೆಕಾಯಿ ಮತ್ತು ನುಗ್ಗೆಕಾಯಿ ಹಾಕಿ ನೀರು ಹಾಕಿ ಇಟ್ಕೊಂಡಿದ್ರು. ಇದೆಲ್ಲ ಫುಲ್ಲು ಬೇಯಿಸ್ಕೊತಾ ಇದ್ದಾರೆ. ಆಯಿಲ್ ಹೋಗ್ಯಾ? ನೋಡಿ ಇದೆಲ್ಲ ಇನ್ನೂ ಸ್ವಲ್ಪ ಬೆಂದಾದ್ಮೇಲೆ ಇದಕ್ಕೆ ಮಸಾಲ ಹಾಕೋಣ ಅಂತ. ನೋಡಿ ತರಕಾರಿ ಅನ್ನೋದು ಬೆಂದಿದಾದ್ಮೇಲೆ ಈಗ ಮಸಾಲ ಹಾಕ್ಕೊಂಡಿದ್ದಾರೆ. ಒಂದು ದಿನ ಮುಂಚೆನೇ ಇದಕ್ಕೆ ಮಸಾಲ ಹುರ್ಕೊಂಡು ಮತ್ತೆ ಗ್ರೈಂಡರ್ ಮಾಡಿ ಇಟ್ಕೊಂಡಿರ್ತಾರೆ. ಆ ಮಸಾಲ ಈಗ ಹಾಕ್ಕೊಂಡಿರೋವಂಥದ್ದು. ಈಗ ಬೇಳೆ ಹಾಕ್ಕೊತಾ ಇದ್ದಾರೆ. ನೋಡಿ ಇದು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದು ಬೇಳೆ. ಇದು ಒಂದು 2 kg ಬೇಳೆ ಬೇಯಿಸ್ಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಬೇಳೆ ಹಾಕಿದ ನಂತರ ಇವರು ನೀರು ಹಾಕ್ಕೊಂಡಿದ್ದಾರೆ. ಒಂದು ಹದ ಅನ್ನೋದು ನೋಡಿಕೊಂಡು ಲೈಟ್ ಗಟ್ಟಿಯಾಗಿ ಇರಬೇಕು. ಗಟ್ಟಿಯಾಗಿ ನೋಡಿ ಈ ಥರ ನೋಡಿ ಈ ಥರ ಅಷ್ಟೊಂದು ನೀರು ಇರಬಾರ್ದು. ನೋಡಿ ಈ ಥರ ಹದ ಮಾಡಿಕೊಂಡು ಇವ್ರು ನೀರು ಹಾಕೋಣ ಅಂಥದ್ದು. ಇದು ಕುದಿ ಅನ್ನೋದು ಬಂದಿದೆ. ಕುದಿ ಬಂದಮೇಲೆ ಉಪ್ಪು ಖಾರ ನೋಡಿದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದಾರೆ. ಮತ್ತು ಅದರಲ್ಲೇ ಸ್ವಲ್ಪ ಶುಗರು 1-2 ಇಡಿ ಶುಗರ್ ಇದು ಅತಿಥಿ ಗ್ರ್ಯಾಂಡ್ ಸ್ಟೈಲಲ್ಲಿ ಮಾಡಿರೋವಂಥದ್ದು ಒಂದು ಸಾಂಬಾರು. ನೋಡಿ ಅದರಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಸ್ಟವ್ ಆಫ್ ಮಾಡ್ಕೊಂಡಿರೋವಂಥದ್ದು. ಸ್ನೇಹಿತರೆ ನೋಡಿ ಒಗ್ಗರಣೆ ಹಾಕ್ಕೊತಾ ಇದ್ದಾರೆ. ಇದು ಪಪ್ಪಿಗೆ ಮತ್ತು ಸಾಂಬಾರಿಗೆ ಇದು ಎರಡಕ್ಕೂ ಸೇರಿ ಒಂದೇ ಸರಿ ಒಗ್ಗರಣೆ ಮಾಡ್ಕೊತಾ ಇದ್ದಾರೆ. ರಸಕ್ಕೆ ಎಲ್ಲದಕ್ಕೂ ಒಂದೇ ಸರಿ ಒಗ್ಗರಣೆ ಮಾಡ್ತಾರೆ. ನೋಡಿ ಮೇಲ್ಗಡೆ ಒಗ್ಗರಣೆ ನೋಡಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ. ನೋಡಿ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಒಂದು 2 ಇಡಿ ಸಾಸಿವೆ ಹಾಕ್ಕೊಂಡಿದ್ದಾರೆ. 2-2.5 ಇಡಿ ಸಾಸಿವೆ ಹಾಕ್ಕೊಂಡು ನೋಡಿ ಈ ಥರ ಚಿಟಪಟ ಅಂದಮೇಲೆ ಬೇರೆ ಎಲ್ಲ ಹಾಕೋಣ ಅಂತದ್ದು. ನೋಡಿ ಅದು ಹಾಕಿದ್ಮೇಲೆ ಈಗ ಮತ್ತೆ ಬೆಳ್ಳುಳ್ಳಿ, ಇದು ಜಜ್ಜಿರೋ ಅಂತ ಬೆಳ್ಳುಳ್ಳಿ ಹಾಕ್ಕೊತಾ ಇದೆ. ನೋಡಿ 1.5 ಇಡಿ ಇದು ಜಜ್ಜಿರೋ ಬೆಳ್ಳುಳ್ಳಿ. ಈಗ
ಕರಿಬೇವು ಸೊಪ್ಪು ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಕಟ್ ಮಾಡಿ ಒಂದು 4-5 ಪೀಸ್ ಮಾಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದು. ಸ್ನೇಹಿತರೆ ನೋಡಿದ್ರಲ್ಲ ಒಂದು ತರಕಾರಿ ಸಾಂಬಾರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ಅತಿಥಿ ಗ್ರ್ಯಾಂಡಲ್ಲಿ ಮಾಡೋವಂಥ ಸಾಂಬಾರು ಆಗಿರುತ್ತೆ ಇದು. ಇದರಲ್ಲಿ ಯಾವುದೇ ರೀತಿ ಒಂದು ಪ್ಯಾಕೆಟ್ ಮಸಾಲೆ ಏನು ಯೂಸ್ ಮಾಡಿದಿರೋ ಮಾಡ್ತಾರೆ, ತುಂಬಾ ಸಖತ್ತಾಗಿರುತ್ತೆ. ಬೇರೆ ಕಡೆ ಎಲ್ಲ ಪ್ಯಾಕೆಟ್ ಮಸಾಲೆ ತೊಗೊಂಬಂದು ಯೂಸ್ ಮಾಡ್ತಾರೆ, ಅದು ಒಂಥರ ಡಿಫ್ರೆಂಟ್ ಇರುತ್ತೆ, ಮತ್ತು ಇದೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇದಂತೂ ಸೂಪರಾಗಿರುತ್ತೆ. ನಾನು ಸುಮಾರು ಸರಿ ಟೇಸ್ಟ್ ಮಾಡಿದ್ದೀನಿ. ನೀವು ಇದುವರೆಗೂ ಇನ್ನೂ ಟೇಸ್ಟ್ ಮಾಡಿಲ್ಲ ಅಂತಂದರೆ ಆದಷ್ಟು ಬೇಗ ಟೇಸ್ಟ್ ಮಾಡಿ, ತುಂಬ ಸಖತ್ತಾಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. Bye bye.